ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಭವ್ಯಗೌಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಮ್ಮೂರಲ್ಲಿ 3ನೇ ದಿನದ ಗಣಪತಿದು ಅನ್ನದಾನ ಕಾರ್ಯಕ್ರಮ ನಡೀತಿರೋದು. ಅಲ್ಲಿಗೆ ಹೋಗ್ತಾ ಇದ್ದೀವಿ. ಮೊದಲನೇ ದಿನದ ಹೋಗಿದ್ವಲ್ಲ, ಅದು ವೀಡಿಯೋ ಅಪ್ಲೋಡ್ ಮಾಡಿದೆ ಫ್ರೆಂಡ್ಸ್. ಏನೋ ಗೊತ್ತಿಲ್ಲ, ವೀಡಿಯೋ ಡಿಲೀಟ್ ಆಗಿಬಿಟ್ಟಿದೆ. ಇವತ್ತು ಮತ್ತೆ ಕಂಟಿನ್ಯೂ ಮಾಡ್ತೀನಿ, ನೋಡಿ ಫ್ರೆಂಡ್ಸ್. ನೋಡಿ, ನಾವು ಎಲ್ಲಿಗಾರು ಹೋದರೆ ನಮ್ಮ ಹಿಂದೆನೇ ಬರ್ತಾ ಇರ್ತಾನೆ ಯಾವಾಗಲೂ. ನೋಡಿ, ಇವಾಗ ಹೋಗ್ತಿರ್ತೀನಿ. ಎಲ್ಲಿಗೆ ಬರ್ತಿದ್ಯಾ ಮಮ್ಮಿ? ನಮ್ಮದು ಬಾ ನೀನು ವಿಡಿಯೋ ಮಾಡ್ತೀನಿ. ಇಲ್ಲೊಬ್ಬ ಬಾ. ಹಾಯ್. 3 ಜನನು ಎಳ್ಳೀರು ಇನ್ನೂ ತುಂಬ್ತಾವ್ರಲ್ವಾ? ಎಳ್ಳೀರು ಇನ್ನೂ ತುಂಬ್ತಾವ್ರೆ. ನೋಡ, ಹಂಗೆ ಹೋಯ್ತಿದಂಗೆ ಎಲ್ಲ ನೋಡ್ಬಿಡ್ತಾರೆ ಸುಮ್ಮನೆ. ಎಳ್ಳೀರು ಮಾರ್ಕೆಟ್ ನೋಡಿ ಫ್ರೆಂಡ್ಸ್, 12 ಗಂಟೆ ಆದರೆ ಎಳ್ಳೀರು ತುಂಬ್ತಾನೆ ಇರ್ತಾರೆ. ಫ್ರೆಂಡ್ಸ್ ನೋಡಿ, ಇವತ್ತಿನ ಪೂಜೆ ಈ ಥರ ಮಾಡಿದ್ದಾರೆ. ನಮ್ಮ ಗಣಪ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೋಡಿ. ಆ ಹಿಂದೆ ಸೋಗಿನ ಗರಿ ಡೆಕೋರೇಷನ್ ಮಾಡಿದಾರಲ್ಲ, ಅದಕ್ಕೆ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ನಾಳೆ ಬಿಡ್ತಾರಂತ ಗಣಪತಿ ಮೆರವಣಿಗೆ ಪೂಜೆ ಮಾಡ್ಸಕ್ಕೆ. ಗಣಪತಿ ಬಂದಿದೆ ಫ್ರೆಂಡ್. ಪ್ರಸಾದ ಮಾಡಿಸಿದ್ರು. ಕಡಲೆಕಾಳು ಉಸ್ಲಿ ಮತ್ತು ಅವಲಕ್ಕಿ ಚರ್ಪು ಇಸ್ಕೊಂಡು ಪ್ರಸಾದ ಎಲ್ಲ ತಿಂದ್ಕೊಂಡು ನಾವು ಒಡ್ರಲ್ಲಿದು ಗಣಪತಿ ಮೆರವಣಿಗೆ ಮಾಡೋಕ್ಕೆ ಬಂದಿದ್ರು ನಮ್ಮ ಅಗ್ರಾರ್ ಗೇಟಿಗೆ. ಅದನ್ನು ನೋಡೋಕ್ಕೆ ಅಂತ ಬಂದು ಫ್ರೆಂಡ್ಸ್. ಫ್ರೆಂಡ್ಸ್ ನೋಡಿ, ಇದೇ ಗಣಪತಿ ಒಡ್ರಳ್ಳಿಯಲ್ಲಿ ಇಟ್ಟಿರೋದು. ಆ ಮುಂದೆ ಎತ್ತುಗಳು ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಅಗ್ರಾರ್ ಗೇಟಿ ಮೆರವಣಿಗೆ ಮಾಡೋಕ್ಕೆ ಬಂದಿದ್ದರು. ಫ್ರೆಂಡ್ಸ್, ಒಡ್ರಲ್ಲಿ ಗಣಪತಿ ಮೆರವಣಿಗೆ ಮಾಡೋಕ್ಕೆ ಬಂದಿದ್ರಲ್ಲ, ಅದನ್ನೆಲ್ಲ ನೋಡಿಕೊಂಡು ಊಟ ಮಾಡ್ಕೊಂಡು ಹೋಗೋಣ ಅಂತ ನಮ್ಮೂರು ಗಣಪತಿ ಹತ್ರ ಬಂದು. ನಾವು ಬಂದ ತಕ್ಷಣ ಎಲ್ಲ ಎದಳ್ತಿದ್ರು. ನಾವು ಕೂತ್ಕೊಂಡು ಊಟಕ್ಕೆ ನೋಡಿ ಸುಮ್ಮನೆ ಹಾಗೆ ಎಲ್ಲರನ್ನೂ ತೋರಿಸಿ ವಿಡಿಯೋ ಮಾಡ್ತಿದ್ದೆ. ಬಾಳೆದೆಲೆ ಊಟ ಮಾಡಿಸಿದ್ರು ಫ್ರೆಂಡ್ಸ್. ಪ್ರಸಾದ ಮಾತ್ರ ತುಂಬ ಚೆನ್ನಾಗಿತ್ತು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಭವ್ಯಗೌಡ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.